ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಚಾಸ್ಮಿ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಹೇಳ್ತಾ ಇವತ್ತಿನ ಟಾಪಿಕ್ನ ಶುರು ಮಾಡ್ತೀನಿ. ನೀವು ಅಲ್ಲಿ ನೋಡಿರೋ ಹಾಗೆ ನಾನು ಯಾವ ಮಿಷಿನಿಂದ ಯಾವ ಮಿಷಿನ್ಗೆ ಹೋದೆ ಅಂತ ಸಹ ಇಲ್ಲಿ ಹೇಳ್ತಾ ಇದ್ದೀನಿ. ನಾನು ಇಲ್ಲಿ ನೀವು ನೋಡ್ತಿರ್ಬೋದು, ನಾನು 3 ಮಿಷಿನ್ನ 5 ವರ್ಷದ ಹಿಂದೆ ಹೊಸ ವರ್ಷದ ದಿನದ ಒಂದು 14ನೇ ತಾರೀಕು ತೊಗೊಂಡಿದ್ದೀನಿ. ಜಾಕ್ FA4 ಮಿಷಿನ್ ಬಂದು 20,500 ರೂಪಾಯಿ. ಜಿಗ್ಜಾಗ್ ಮಿಷಿನ್ ಬಂದು 7,500. ಓರ್ಲಾಕ್ ಮಿಷಿನ್ ಬಂದು 5,500. ನಾನು ಇಷ್ಟು ಮಿಷಿನ್ನ ತಗೋಬೇಕು ಅಂತ ಅಂದರೆ ಮೊದಲು ನಾನು ತಗೊಂಡಿದ್ದಂತಹ ಮಿಷಿನ್ ಬಗ್ಗೆನೂ ತೋರಿಸ್ತಾ ಹೋಗ್ತೀನಿ. ನಂತರ ನಾನು ಇಲ್ಲಿ ಫೋನ್ ನಂಬರ್ ಕಾಣಿಸ್ತಿದೆ ಅಂತ ಸ್ವಲ್ಪ ಚೆಕ್ ಮಾಡಿದ್ದೀನಿ ಅಷ್ಟೇ. ಡೇಟು ನೋಡ್ಬೋದು ನೀವು. ಅದನ್ನು ತೊಗೊಂಡಿರೋದು 21ನೇ ಇಸ್ವಿಲಿ ಆ 3 ಮಿಷಿನ್ ತೊಗೊಂಡಿದ್ದು. ಇವಾಗ ನಾನು ಜಾಕ್ ಆಟೋಮೆಟಿಕ್ ಮಿಷಿನ್ನ ನೀವು ನೋಡ್ಬೋದು, ಈಗ 2ನೇ ತಾರೀಕು 1ನೇ ತಿಂಗಳು ಅಂದರೆ 1ನೇ ತಿಂಗಳಲ್ಲೇ ನಾನು ತೊಗೊಂಡಿರೋದು. ಅದೊಂದು ಮಿಷಿನ್ ಎಲ್ಲ ತೋರಿಸ್ತಾ ಹೋಗ್ತೀನಿ ಬನ್ನಿ. ಜಾಕ್ ಆಟೋಮೆಟಿಕ್ ಮಿಷಿನ್ ಬಗ್ಗೆನೂ ಹೇಳ್ತಾ ಹೋಗ್ತೀನಿ. 24,000 ಕ್ಯಾಶ್ನ ಕೊಟ್ಟು ನಾನು ತೊಗೊಂಡಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು GST ಆಗಿರ್ಬೋದು ಎಲ್ಲ ಪೇ ಆಗಿದೆ. ನಾನು ತೊಗೊಂಡಿದ್ದು ಹಾಸನ ಡಿಸ್ಟಿಕಲ್ಲಿ. ನನ್ನ ಜೀವನದಲ್ಲಿ ಮೊದಲನೇ ಬಾರಿಗೆ ಬಂದಂಥ ಮಿಷಿನ್ ಅಂದರೆ ಅದು ಇದು ಉಷಾ ಮಿಷಿನ್ ಅಂತ ಹೇಳಿ. ಆ ಮಿಷಿನ್ನ ನಾನು ತೊಗೊಂಡೆ ಅನ್ನೋದಕ್ಕಿಂತ ಅಮ್ಮ ಕೊಡಿಸಿದ್ರು ಅಂತಲೇ ಹೇಳ್ಬೋದು. ಅಮ್ಮನೂ ಒಂದು ಸಂಘದ ಕಡೆಯಿಂದ ಹೇಳಿ ಚಿಕ್ಕ ಮಿಷಿನು ಅಂದರೆ ಸ್ಮಾಲ್ ಮಿಷಿನ್ನ ತೊಗೊಂಡಿದ್ರು. ಅದ್ರ ಬಗ್ಗೆ ನನಗಷ್ಟು ಗೊತ್ತಿರಲಿಲ್ಲ. ಇದು ಚಿಕ್ಕ ಮಿಷಿನ್ ಅಲ್ವಾ ಅನ್ನೋ ಫೀಲಲ್ಲಿ ನನಗಷ್ಟು ಸ್ಟಿಚ್ ಮಾಡಲಿಕ್ಕೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಸೊ ಅಂದರೆ ಮಕ್ಕಳು ಸ್ವಲ್ಪ ಕಾರ್ಮೆಂಟ್ಗೆ ಹೋಗೋ ಥರ ಮತ್ತು ಅಂಗನವಾಡಿಗೆ ಹೋಗೋ ಥರ ಸ್ವಲ್ಪ ಇಂಪ್ರೂವ್ ಆಗಿದ್ರು. ಸೊ ಹಾಗಾಗಿ ನಾನು ಏನು ಮಾಡಿದೆ ಅಂತಂದರೆ ಅಮ್ಮನ ಮಿಷಿನಿಂದ ದುಡ್ದು 10,000 ಸೇವಿಂಗ್ಸ್ ಆದಮೇಲೆ ನಾನು ಈ ಮೋನಾ ಮಿಷಿನ್ನ ತೊಗೊಂಡೆ. ಎಷ್ಟು ಇದಕ್ಕೆ 9,000 ಸಮಥಿಂಗ್ ಆಯಿತು. ಮೋನಾ ಮಿಷಿನ್ ವಿತ್ ಮೋಟರು ಸೇರಿ. ಅದ್ರದ್ದು ಬಿಲ್ ಇರ್ಬೋದು, ಬಟ್ ಸಿಕ್ಕಿಲ್ಲ. ಖಂಡಿತ ಸಿಕ್ಕಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಈ ಮಿಷಿನ್ನ ನಾನು ಉಷಾ ಮಿಷಿನಲ್ಲಿ ದುಡ್ದು ಆ ಅಮೌಂಟಲ್ಲಿ ತಗೊಂಡೆ ಅಂತ ಅಂದರೆ ಖಂಡಿತ ನನಗೆ ಪ್ರೌಡ್ ಫೀಲ್ ಇದೆ. ನನಗೇನು ಗೊತ್ತಾ, ಇದನ್ನು ನಾನು ಸ್ವಲ್ಪ ದಿನ ಯೂಸ್ ಮಾಡಿದ ನಂತರ ಅಮೌಂಟ್ ಸೇವಿಂಗ್ಸ್ ಆದಮೇಲೆ ಈ ಮಿಷಿನ್ನ ನಾನು ಹಾಕ್ಕೊಂಡು ಕೊಟ್ಟಿದ್ದೀನಿ. ಅದು ಮೊದಲು ನೋಡಿದಂಥ ಉಷಾ ಮಿಷಿನ್ ಅಮ್ಮನ ಹತ್ರ ಇದೆ, ಮೋನಾ ಮಿಷಿನ್ ಅಕ್ಕನ ಹತ್ರ ಇದೆ. ಏನು ಉಷಾ ಮಿಷಿನ್ ಆದಮೇಲೆ ನಂತರ ನಾನು ಮೋನಾ ಮಿಷಿನ್ನ ತೊಗೊಂಡಲ್ವ, ಆ ಮೋನಾ ಮಿಷಿನಿಂದ ನಾನು ಮಂತ್ಲಿ 5,000 ಚೀಟಿ ಕಟ್ಟೋ ಥರ ಇರುತ್ತಲ್ಲ, ಆ ಥರ ಚೀಟಿನ ಕಟ್ಟಿ ಒಂದು ಅಮೌಂಟನ್ನ ಸೇವ್ ಮಾಡಿದಾಗ ನಾನು ತಗೊಂಡಂಥ 3 ಮಿಷಿನ್ ಯಾವ್ದ್ಯಾವುದು ಅಂದರೆ ಜಾಕ್ ಮಿಷಿನ್ ಮತ್ತು ಜಿಗ್ಜಾಗ್ ಮಿಷಿನ್ ಮತ್ತು ಓರ್ಲಾಕ್ ಮಿಷಿನ್. ನನ್ನ ಮೊದಲನೇ ಅನ್ನೋದಕ್ಕಿಂತ 5 ಸ್ಪೀಡಲ್ಲಿ ಮೊದಲನೇ ಮಿಷಿನ್ ಇದು. ಓಕೆನಾ. ಈ ಮಿಷಿನ್ ನನ್ನ ಮನೆಗೆ ಯಾಕೆ ಬಂತು ಅಂತಲೂ ಹೇಳ್ತೀನಿ. ಈ 3 ಮಿಷಿನ್ನು ನೋಡಿ, ಇದೇ ಓರ್ಲಾಕ್ ಮಿಷಿನು, ಜಾಕ್ FA4 ಮಿಷಿನು, ಜಿಗ್ಜಾಗ್ ಮಿಷಿನು. ಈ 3ನ್ನ ತಂದು ನಾನು 2021ನೇ ಇಸ್ವಿ 15ನೇ ತಾರೀಕು ಅಂದರೆ ಸಂಕ್ರಾಂತಿ ಹಬ್ಬದ ದಿನ ಅಂಗಡಿ ಓಪನ್ನ ಮಾಡಿದ್ದು. ಓಕೆನಾ. ನಾನು ಅಷ್ಟವರೆಗೆ ನಾನು ಸುಮಾರು ವರ್ಷಗಳ ಕಾಲ ಮನೇಲೇ ಸ್ಟಿಚ್ ಮಾಡಿದ್ದು. ತುಂಬ ಅಳುಬ್ರಲ್ಲ ನಾನು, ಆ ಥರ ಸ್ಟಿಚ್ ಮಾಡಿದ್ದು. ನಂತರ ನಾನು ಏನಕ್ಕೆ ಮನೇಲಿ ಸ್ಟಿಚ್ ಮಾಡಿದೆ ಅಂತಂದರೆ ನೋಡಿ, ನನಗೆ ಅದನ್ನು ಉಲ್ಟಾ ಹೊಲಿಬೇಕು ಅನ್ನೋ ಥರ ಎಲ್ಲ ಇರುತ್ತೆ. ಬಟ್ ನನಗೆ ಅದನ್ನೆಲ್ಲ ಕಲ್ತ್ಕೊಂಡೆ. ಏನಕ್ಕೆ ಆ ಮಿಷಿನ್ ಏನಕ್ಕೆ ಮನೆಗೆ ತಗೊಂಡು ಹೋದೆ ಅಂತ ಅಂದರೆ, ತುಂಬ ಬಟ್ಟೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಮನೆ ಅಂಗಡಿ 2 ಪಕ್ಕನೇ ಇದೆ, ಸ್ವಲ್ಪ ಹತ್ರ. ನೋಡಿ, ಇದು ಜಿಗ್ಜಾಗ್ ಮಿಷಿನು. ದುರ್ಬಿ ತುಂಬ ಚೆನ್ನಾಗಿ ಸಾಥ್ ಕೊಡ್ತಿದ್ದಾರೆ ಇವರೆಲ್ಲ. ಇವಾಗಲೂ ಅಷ್ಟೇ ನನ್ನ ಜೊತೆಗೆ ಇವರೆಲ್ಲ ಇದ್ದಾರೆ ಅಂತಲೇ ನಂಬ್ತೀನಿ. ಒಂಥರ ದೇವ್ರ ಫೀಲ್ ನನಗೆ. ಏನಾಯಿತು ಅಂತಂದರೆ, ಇನ್ನು FA4 ಇತ್ತಲ್ಲ, ಅದು ನಾನು ಬೇರೆ ವೀಡಿಯೋದಲ್ಲೂ ಹೇಳಿದ್ದೀನಿ. ಮದುವೆ ಸೀಸನಲ್ಲಿ ತುಂಬ ಕರೆಂಟು ಲೈನ್ ಪ್ರಾಬ್ಲಮ್ ಆಗೋದು, ಮಳೆ ಪ್ರಾಬ್ಲಮ್ ಆಗೋದು, ಇಲ್ಲ ಏನೋ ಸ್ವಲ್ಪ ಪ್ರಾಬ್ಲಮ್ ಆದಾಗ ಏನಾಯಿತು ಅಂದರೆ ತುಂಬ ರಿಸ್ಕ್ ಆಯಿತು. ಸರಿ ಅಂತ ಹೇಳಿ ಮನೆಗೆ UPSನ ಹಾಕ್ಸಿದ್ರು. ಅಂಥ ಟೈಮಲ್ಲಿ ಅಂಗಡಿಯಿಂದ ತಂದು ಮನೆಗೆ ಮಿಷಿನ್ನ ಇಟ್ಕೊಟ್ರು. ನನ್ನ ಚಿಕ್ಕ ಮಿಷಿನ್ ಇತ್ತಲ್ಲ, ಮೋನಾ ಮಿಷಿನ್, ಅದನ್ನು ನಾನು ಹಾಕ್ಕೊಂಡು ಕೊಟ್ಟಿದ್ದೆ ಆಲ್ರೆಡಿ. ಉಷಾ ಮಿಷಿನ್ನ ಅಮ್ಮರ ಮನೆಗೆ ಕೊಟ್ಟಿದ್ದೆ. ಹಂಗಾಗಿದ್ದಾಗ ಸರಿ ಅಂತ ಹೇಳಿ ಮನೇಲಿತ್ತಲ್ಲ, ಅಂಗಡಿಗೊಂದು ತಂದು ಕೊಡಿ ಪ್ಲೀಸ್ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದೆ. FA5 ಏನಿದೆಯಲ್ಲ ಮಿಷಿನು, ಈ ಮಿಷಿನ್ನ ನಮ್ಮ ಮನೆಯವ್ರ ಅಮೌಂಟಲ್ಲಿ ನನಗೆ ಅಂಗಡಿಗೆ ತಂದು ಕೊಟ್ಟರು. ಸೊ ಹಾಗಾಗಿ ಈ ಮಿಷಿನ್ನು ಈಗ ಹೊಸ ವರ್ಷದ ದಿನ ನಮ್ಮ ಮನೆಯವರ ಅಕ್ಕರೇ ತಗೊಂಡಿದ್ದು.
ಅಂದರೆ ನನಗೆ ಆಟೋಮೆಟಿಕ್ ಮಿಷಿನ್ ಬೇಕು ಅನ್ನೋ ಒಂದು ಫೀಲ್ ಇತ್ತು. ಅಂಗಡಿಲೂ ಮಿಷಿನ್ ಇದೆ, ಮನೇಲೂ ಮಿಷಿನ್ ಇದೆ, ನಂಗೆ ತಗೊಳ್ಳಲ್ಲ ಅನ್ನೋ ಫೀಲಲ್ಲಿ ಕೊಟ್ಬಿಟ್ಟೆ. ಆಮೇಲೆ ಕೊಟ್ಟಮೇಲೆ ಮನೇಲಿರೋದನ್ನೇ ಅಂಗಡಿಗೆ ಇಟ್ಕೊತೀನಿ, ನಾನು ಮನೆ ಸ್ಟಿಚ್ ಮಾಡಲ್ಲ ಅಂತ ಹೇಳಿದೆ. ಆದರೆ ಅಂಗಡಿಗೆ ಹೋದರೆ ನನಗೆ ದೇವಸ್ಥಾನದಲ್ಲಿ ದೇವರೇ ಇಲ್ಲ ಅನ್ನೋ ಫೀಲ್ ಆಯಿತು ನಿಜ ಹೇಳ್ಬೇಕಂದ್ರೆ. ಮಿಷಿನ್ ನೋಡಿದ್ರೆ ಜಿಗ್ಜಾಗು ಓರ್ಲಾಕೆಲ್ಲ ಐತೆ, ಒಂಥರ ಫೀಲು ಯಾವ ಥರ ಅಂದರೆ ಹೇಳೋಕ್ಕೆ ಆಗಲ್ಲ ಅಂತಲೇ ಅಂದ್ಕೊಳ್ಳಿ, ಆ ಥರ ಫೀಲ್ ಅನ್ನಿಸ್ತು. ಸರಿ ಆಯಿತು ಅಂದ್ಬಿಟ್ಟು ಮನೆಗೆ ಬಂದ್ವಿ. ಇನ್ನು ನಾಳೆಗೆ ಮಿಷಿನ್ ತರಕ್ಕೆ ಕರ್ಕೊಂಡೇ ಹೋದರು. ಸರಿ ಅಂತ ಹೇಳಿ ಅಲ್ಲಿಗೆ ಅಡ್ವಾನ್ಸ್ ಕೊಟ್ಬಿಟ್ಟು ಬರೋಣ ಬುಕ್ ಮಾಡಿಬಿಟ್ಟು ಅಂತ ಹೋದ್ವಿ. ಆದರೆ ಏನೋ ಗೊತ್ತಿಲ್ಲ, ಅಲ್ಲಿ ಸ್ಟಾಕ್ ಇತ್ತು ಜಾಕ್ ಆಟೋಮೆಟಿಕ್ ಮಿಷಿನು, ಅಂದರೆ 8 ಓಕೆನಾ, ಥ್ರೆಡ್ಡು ಅದೇ ಕಟ್ಟಾಗುತ್ತೆ. ಆ ಥರ ಮಿಷಿನ್ನ ನನಗೆ ತೊಗೋಬೇಕು ಅನ್ನೋದು ತುಂಬ ಆಸೆ ಇತ್ತು. ಅಂತೂ ನನಗಂತೂ ಕೊನೆಗೂ ನನ್ನ ಆಸೆಯಂತೆ ಆಟೋಮೆಟಿಕ್ ಥ್ರೆಡ್ ಕಟ್ ಮಿಷಿನ್ ತಗೊಂಡ್ವಿ. ಸ್ಪೀಡು ಮತ್ತು ಎಲ್ಲ ಇದೆ. ಮಿಷಿನ್ ಬಗ್ಗೆ ನಾನು ನಿಮಗೆ ಹೇಳ್ತಿಲ್ಲ. ನಾನು ಈ ಥರ ಜರ್ನೀಲಿ ನಾನು ಎಷ್ಟು ಮಿಷಿನ್ನ ತೊಗೊಂಡೆ ಅನ್ನೋ ರೀಸನ್ಗೆ ಹೇಳ್ತಾ ಹೋಗ್ತಿರೋದಷ್ಟೇ. ಒಂದು ಮಿಷಿನ್ ನಾನು ಯೂಸ್ ಮಾಡಿದ್ದು ಉಷಾ ಮಿಷಿನ್, ಅದು ಅಮ್ಮರ ಮನೇಲಿದೆ. ನೆಕ್ಸ್ಟ್ ಮಿಷಿನ್ ಮೋನಾ ಮಿಷಿನ್, ಅದು ಅಕ್ಕರ ಮನೆಯಲ್ಲಿದೆ. ನೆಕ್ಸ್ಟ್ ಮಿಷಿನ್ FA4 ಜಾಕ್ FA4 ನನ್ನ ಹತ್ರನೇ ಮನೇಲಿದೆ. ಸ್ವಲ್ಪ ಜಾಸ್ತಿನೇ ಕೆಲಸ ಮಾಡಿದೆ ಅದು, ತುಂಬ ಅಂದರೆ ತುಂಬ ಕೆಲಸ ಮಾಡಿರೋದು ಅದೇ ಮಿಷಿನು FA4. ನಂತರ FA5 ನಮ್ಮ ಮನೆಯವ್ರು ತೊಗೊಟ್ರಲ್ವ, ಅದನ್ನು ನಾವು ಅವರ ಅಕ್ಕರ ಮನೆಗೆ ಕೊಟ್ಟಿದ್ದೀನಿ. ಅಂದರೆ ಈಗ ಟೋಟಲ್ ನಮ್ಮ ಫ್ಯಾಮಿಲಿಲೇ ಇವೆ ನನ್ನ ಮಿಷಿನ್ ಅಂತ ಹೇಳ್ಬೋದು. ನೋಡಿ, ಇದು ಆಟೋಮೆಟಿಕ್ ಥ್ರೆಡ್ಡು ಕಟ್ಟಾಗೋ ಮಿಷಿನು. ನನ್ನ ಕಾಲ ಹತ್ರನೂ ತೋರಿಸಿದ್ದೀನಿ. ಅಂದರೆ ಆಲ್ಮೋಸ್ಟ್ ನಿಮಗೂ ಗೊತ್ತಿರುತ್ತೆ, ನನಗೆ ಗೊತ್ತಿಲ್ಲ ಅಂತಲ್ಲ, ನನ್ನ ಒಂದು ಖುಷಿಗೆ ತೋರಿಸಿದ್ದೀನಿ ಅಷ್ಟೇ. ಥ್ರೆಡ್ ಕಾಲ ಹಿಂದೆ ಪ್ರೆಸ್ ಮಾಡಿದ್ರೆ ಸೊ ಥ್ರೆಡ್ ಕಟ್ಟಾಗುತ್ತೆ. ಆ ಥರ ಒಂದು ಸಿಸ್ಟಮ್ ಇರುತ್ತೆ. ತುಂಬ ಸ್ಪೀಡಾಗಿ ಕೆಲಸ ಮಾಡಬೇಕು ಅನ್ನೋ ಉದ್ದೇಶನೋ ಏನೋ ನನ್ನ ಮೈಂಡ್ ಸೆಟ್ ನನಗೆ ಗೊತ್ತಿಲ್ಲ. ಈ ಥರ ಹೇಳಿ ನಾನು ಉಷಾ ಮಿಷಿನು, ಮೋನಾ ಮಿಷಿನು, ಜಾಕ್ FA4, ಜಾಕ್ FA5, ಜಾಕ್ ಆಟೋಮೆಟಿಕ್ A2 ಮಿಷಿನ್ ಮತ್ತು ಜಿಗ್ಜಾಗು ಓರ್ಲಾಕ್ ಮಿಷಿನ್ನ ನಾನು ಸ್ವಂತಹ ತಗೊಂಡಿದ್ದೀನಿ ಅಂತ ಹೇಳೋಕ್ಕೆ ತುಂಬ ಖುಷಿಯಾಗುತ್ತೆ. ಅಲ್ಲಿಗಾಗಿ ನಾನು ತಗೊಳ್ದಲೇ ಇರೋ ಮಿಷಿನ್ ಅಂತ ಅಂದರೆ ಉಷಾ ಮಿಷಿನ್. ಅದು ತಾಯಿ ಮನೆ ಕೊಟ್ಟಂಥ ವರ ಅಂತಲೇ ಹೇಳ್ಬೋದು. ಅದು ನನಗೆ ವರ ಆಗಿ ಬಂದಿತ್ತು ಮತ್ತು ಈಗಲೂ ಅಮ್ಮರ ಮನೇಲಿ ಇದೆ. ಇಷ್ಟು ವಿಡಿಯೋನ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಯಾರಿಗಾದರೂ ಇಷ್ಟ ಆಗಿದರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ವಿಡಿಯೋ ಬಗ್ಗೆ ಏನಾದ್ರು ಏನು ಅಂತಂದರೆ ಮಿಷಿನ್ ಬಗ್ಗೆ ಯಾವ್ದಾದ್ರು ವೀಡಿಯೋಗಳು ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ.